ಭಾಳ ಖುಷಿ ಇದೆ. ಅಂದರೆ ಒಂದು ಖುಷಿ ಏನು ಅಂತ ಹೇಳಿದ್ರೆ, ನಿನ್ನೆ ಒಂದು ಪ್ರೀಮಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಬೆಂಗಳೂರಲ್ಲಿ. ಯಾಕಂದರೆ ನಾವು ಶಿವಮೊಗ್ಗದಲ್ಲಿ ಒಂದು ಮಾಡಿದ್ವಿ, ಮೈಸೂರಲ್ಲಿ 2 ಮಾಡಬೇಕಾಯಿತು, ಮಂಗಳೂರಲ್ಲಿ 1 ಮಾಡಿದ್ವಿ. ಆದರೆ ಇವತ್ತಿಗೆ ಕರ್ನಾಟಕದಲ್ಲಿ ಇವತ್ತು ರಾತ್ರಿ ಮುಗಿಬೇಕಾದ್ರೆ 30 ಶೋ ಆಗ್ತಾ ಇದೆ, ಪ್ರೀಮಿಯರ್ ಶೋಸ್. ಅಂದರೆ ಯಾರ ಮುಖ ಕೂಡ ಹಾಕದೆ ಪ್ರಚಾರ ಮಾಡಿದಂಥ ಒಂದು ಸಿನಿಮಾಗೆ 30 ಶೋಸ್ ಹೌಸ್ಫುಲ್ ಆಗೋದು ಪ್ರೀಮಿಯರ್ ಶೋಗೆ, ಅದು ಪೇಯ್ಡ್. ಸೊ ಅದು ತುಂಬ ಕಷ್ಟ. ಸೊ ಅದು ಆಡಿಯನ್ಸ್ ಸಾಧ್ಯ ಮಾಡಿದ್ದಾರೆ. ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಒಂದು ಟ್ರೈಲರ್ ನೋಡಿ, ಜೊತೆಗೆ ಜನಗಳ ರಿವ್ಯೂ ನೋಡಿ ಅವ್ರು ನಂಬಿದ ಕಾರಣ ಥಿಯೇಟ್ರಿಗೆ ಬಂದಿದ್ದಾರೆ. ತುಂಬ ದೊಡ್ಡ ಥ್ಯಾಂಕ್ಸ್. ಸೊ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಹಾಕುತ್ತೆ. ಇನ್ನು ಮುಂದೆ ಕೂಡ ಪ್ರಾಮಾಣಿಕವಾದ ಒಳ್ಳೆಯ ಸಿನಿಮಾವನ್ನು ಮಾಡುವಂಥ ಪ್ರಯತ್ನ ಕನ್ನಡದಲ್ಲಿ ನಾವು ಖಂಡಿತ ಮಾಡೇ ಮಾಡ್ತೀವಿ, ಇನ್ನೂ ಜಾಸ್ತಿ. ಅಂದರೆ ಸರ್, ಮೆಂಟರು ಅದೆಲ್ಲ ನನಗೆ ಅದು ಅರ್ಥ ಆಗಲ್ಲ. ಈಗ ನಾವು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಪವನ್ ಕುಮಾರ್ ಅವರು ನಮ್ಮ ಸಿನಿಮಾನ ಪ್ರೆಸೆಂಟ್ ಮಾಡಿದ್ರು, ಜೊತೆಗೆ ಅಪ್ಪು ಸರ್ ಆ ಸಿನಿಮಾ ನೋಡಿ ಪ್ರಮೋಟ್ ಮಾಡಿದ್ರು. ಒಂದು ಫೋಟೋ ಇದೆ, ಇವತ್ತಷ್ಟೇ ನನ್ನ ಫ್ರೆಂಡ್ ಒಬ್ರಿಗೆ ತೋರಿಸ್ತಾ ಇದ್ದೆ, ಅವ್ರು ಕೈ ಹಿಡ್ಕೊಂಡು ಮಾಯಾ ಬಜಾರ್ ಸೆಟ್ಟಲ್ಲಿ ಬರೋವಂಥದ್ದು. ಐ ಥಿಂಕ್ ನಮಗೂ ಕೂಡ ತುಂಬ ಜನ ಕೊಟ್ಟಿರುವಂಥ ಭಿಕ್ಷೆಯಿಂದ ನಾವು ಇವತ್ತು ಬದುಕ್ತಾ ಇದ್ದೀವಿ. ಹಾಗಾದರೆ ನಾವು ಬೇರೆಯವ್ರಿಗೇನೋ ಕೊಡೋ ಅಷ್ಟು ದೊಡ್ಡವರಲ್ಲ, ನಾವು ಕೊಲಾಬ್ರೇಟ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೂ ಲಾಭ ಇದೆ. ಅಂದರೆ JP ಅಂತ ಪ್ರತಿಭೆಯಿಂದ, ಅಥವಾ ಶನಿಲ್ ಗೌತಮ್ ಅವರಂಥ ಪ್ರತಿಭೆಯಿಂದ, ಸಂಧ್ಯಾ ಅರಕೆರೆ, ಸುಮೇಧ್ ಕೆ, ಸಂದೀಪ್ ತುಳಸಿದಾಸ್, ಚಂದ್ರಶೇಖರನ್, ಇಂಥ ಪ್ರತಿಭೆಗಳ ಜೊತೆ ಕೆಲಸ ಮಾಡಬೇಕಾದ್ರೆ ನಾವು ಕಲಿತೀವಿ, ನಾವು ಬೆಳಿತೀವಿ. ಅಂದರೆ ನಾವೇನೋ ಅವಕಾಶ ಕೊಡ್ತಾ ಇದ್ದೀವಿ, ಮೆಂಟರ್ಶಿಪ್ ಮಾಡ್ತಾ ಇದ್ದೀವಿ ಅಂತ ನನಗನ್ಸಲ್ಲ. ನಾವೆಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ನಮಗೆ ಸಿನಿಮಾ ಹುಚ್ಚು ಸರ್, ಬೇರೆ ಏನೂ ಗೊತ್ತಿಲ್ಲ. ಅದರಿಂದ ಸಿನಿಮಾ ಮಾಡ್ತಾ ಇದ್ದೀವಿ ಆ್ಯಂಡ್ ಅದರಿಂದ ಕಿಕ್ ಸಿಗ್ತಾ ಇದೆ. ಹೌದು 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 ಅದೇ. ಅಂದರೆ ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂದರೆ ನಾನು ಕೂಡ ಕೆಲವಾರು ಸಿನಿಮಾಗಳನ್ನ ರಿಲೀಸ್ ಮಾಡಿದ್ದೀನಿ ಥಿಯೇಟ್ರಲ್ಲಿ, ಜನ ಬಂದಿಲ್ಲ. ಬಟ್ ನಂಗೆ ಕರೆಕ್ಟಾಗಿ ಗೊತ್ತಿತ್ತು ಯಾಕೆ ಬಂದಿಲ್ಲ ಅಂತ. ನಾನು ಸ್ವಾತಿ ಮುತ್ತಿನ ಮಳೆ ಹನಿ ಮಾಡಬೇಕಾದ್ರೆ ನಂಗೆ ಗೊತ್ತಿತ್ತು ಇದು ಥಿಯೇಟ್ರಲ್ಲಿ ನೋಡುವಂಥ ಕಂಟೆಂಟ್ ಅಲ್ಲ, ಇದು ತುಂಬ ಪರ್ಸ್ನಲ್ ಕಂಟೆಂಟ್. ಜನಗಳಿಗೆ ಸದ್ಯಕ್ಕೆ ಅದನ್ನು ನೋಡುವಂಥ ಮೂಡಲ್ಲಿ ಇಲ್ಲ ಅಂತ. ಅವ್ರಿಗೆ ಏನಾದರೂ ಎಂಟರ್ಟೈನ್ ಮಾಡಬೇಕು, ಎಂಗೇಜ್ ಮಾಡಬೇಕು, ಅಥವಾ ಯಾವುದೇ ರೀತಿಯಲ್ಲಾದರೂ ಅವರಿಗೆ ಬಂದಾಗ ಒಂದು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಸ್ವಾತಿ ಮುತ್ತಿನ ಮಳೆ ಹನಿ ತುಂಬ ಇಂಟೆಲೆಕ್ಚುವಲ್ ಸಿನಿಮಾ. ಕೆಲವು ಸಲ ನಾವೇ ಸಿನಿಮಾ ಮಾಡಬೇಕಾದ್ರೆ ಥಿಯೇಟರ್ಗೆ ಆಗದಿರುವಂಥ ಸಿನಿಮಾ ಮಾಡಿ ಜನ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದನ್ನು ನಾನು ಒಪ್ಪಲ್ಲ. ಒಂದು ಸಿನಿಮಾ ಮಾಡಬೇಕು, ಜೊತೆಗೆ ಅದನ್ನು ಚೆನ್ನಾಗಿ ಜನರ ಹತ್ರ ತಲುಪಿಸ್ಬೇಕು. ಇವತ್ತು ಯಾರೋ ಹೇಳ್ತಾ ಇದ್ರು, ಅಂದರೆ ಏನು ಸರ್ ಒಂದು ಪೋಸ್ಟರ್ ಇಲ್ಲ ನಿಮ್ಮದು ಅಂತ. ಪೋಸ್ಟರಿಂದ ಕೂಡ ಜನ ಬಂದರು ಥಿಯೇಟರ್ಗೆ. ಐ ಥಿಂಕ್ ಪೋಸ್ಟರೇ ಬೇಕು ಅನ್ನೋದು, ಅಥವಾ ಮುಖಗಳೇ ಬೇಕು ಅನ್ನೋದು, ಅಥವಾ ಏನೋ ಒಂದು ಬೇಕು ಅನ್ನೋದು ಸುಳ್ಳು. ಜನಕ್ಕೆ ಹೊಸತನ ಬೇಕು. ಆ ಹೊಸತನದಲ್ಲಿ ಪ್ರಾಮಾಣಿಕತೆ ಬೇಕು. ಇದ್ರೆ ಏನು ರಿಸಲ್ಟ್ ಸಿಗುತ್ತೆ ಅವರೇ ತೋರಿಸಿದ್ದಾರೆ. ದೇವ್ರ ದಯ ಮತ್ತು ಜನಗಳ ಆಶೀರ್ವಾದ ಅಷ್ಟೇ, ಮತ್ತೇನು ಹೇಳೋದು. ಹೌದು. ಅಂದರೆ ಆ ರೋಲ್ ಹೇಳಬೇಕಾದ್ರೆ ನನಗೆ ಇಲ್ಲಿ ತನಕ ನಾನು ಅಷ್ಟು ಕ್ಯಾರಿಕೇಚರಿಸ್ಟ್ ರೋಲ್ನ ಮಾಡಿಲ್ಲ. ಚಾರ್ಲಿಲಿ ಒಂದು ಲೆವೆಲಿಗೆ ಮಾಡಿದ್ದೆ. ಸೊ ನನಗೆ ಮಾಡಿದರೆ ಹಿಂಗೆ ಅಂತೆಲ್ಲ ಇತ್ತು. ಮತ್ತು ಕೆಲವು ಸಲ ತುಂಬ ಸಲ ಏನಾಗುತ್ತೆ, ಕೆರಿಯರ್ ಬಗ್ಗೆ ಯೋಚನೆ ಮಾಡಿಬಿಡ್ತಾರೆ ಜನ. ನನ್ನ ಕಾಮಿಡಿಯನ್ ಆಗಿ ನೋಡ್ತಾರೋ, ಅಥವಾ ನನಗಿನ್ನೇನೋ ನಾಯಕ ನಟನಾಗಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ, ಅದು ಇದು ಅಂತ. ನಾನೊಬ್ಬ ಡೈರೆಕ್ಟರ್ ಫಸ್ಟು, ಅದರಿಂದಾಗಿ ನನಗೆ ಅದೆಲ್ಲ ಯೋಚನೆಗಳಿಗಿಂತ ನಾನು ಮಾಡಿದ್ರೆ ಸಿನಿಮಾಗೆ ಏನು ಲಾಭ, ಆ್ಯಂಡ್ ನಿರ್ಮಾಪಕನಾಗಿ ನನಗೇನು ಲಾಭ, ಜೊತೆಗೆ ಸಿನಿಮಾ ಯಾವ ರೀತಿ ಎಲಿವೇಟ್ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ಅದು ಮಾಡಿದರೆ ಒಳ್ಳೇದು ಅಂತ ಅನಿಸ್ತು. ಬಟ್ ಅದನ್ನು ಪ್ರಮೋಟ್ ಮಾಡಬಾರ್ದು ಅಂತಲೂ ಅನಿಸ್ತು. ಅದು ಪ್ರಮೋಟ್ ಮಾಡಿ ಜನಗಳನ್ನ ಕರಿಬಾರ್ದು, ಕಂಟೆಂಟೇ ಮಾತಾಡಬೇಕು. ಯಾರೋ ಒಬ್ಬ ಇದ್ದಾನೆ ಅನ್ನೋದು ಜನಗಳು ಬರೋದಕ್ಕೆ ಇದಾಗಬಾರ್ದು ಅಂತ ಅದನ್ನು ಬಚ್ಚಿಟ್ಟು ಆ್ಯಕ್ಚುಲಿ ರಿಲೀಸ್ ಮಾಡಿದ್ವಿ. ನಿಮ್ಮ ಹತ್ರ ಎಲ್ಲ ಸುಳ್ಳು ಹೇಳೋದಕ್ಕೆ ಕ್ಷಮೆ ಇರಲಿ. ನೀವು ಹೊಡಿ ಬಡಿ ಕಡಿ ಸಿನಿಮಾಗಳ ಬಗ್ಗೆ ಹೇಳಿದರೆ ನಾನು ಅದನ್ನು ಮಾಡಿದವನೇ, ಗರುಡಗಮನ ಋಷಭ ವಾಹನ. ಹಾಗಾಗಿ ನಾನೀಗ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ತಳ್ಳಿ ಹಾಕೋಕ್ಕಾಗಲ್ಲ. ಎಲ್ಲ ಥರದ ಸಿನಿಮಾಗಳು ಬೇಕು ಅಂತ ಅನಿಸುತ್ತೆ. ಎಲ್ಲ ಥರದ ಸಿನಿಮಾಗಳಿಗೂ ಪ್ರೇಕ್ಷಕರು ಇದ್ದಾರೆ, ಅವ್ರು ನೋಡ್ತಾ ಇದ್ದಾರೆ ಅನ್ನೋದಕ್ಕೆ. ಎಕ್ಕ ಚೆನ್ನಾಗಿ ಓಡ್ತಾ ಇದೆ, ಜೂನಿಯರ್ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಸಾಯಿರಾ ಅಂತ ಯಾವುದೋ ಹಿಂದಿ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಖುಷಿ ಅನಿಸುತ್ತೆ. ಎಲ್ಲ ಒಳ್ಳೆ ಸಿನಿಮಾಗಳು ಚೆನ್ನಾಗಿ ಓಡಬೇಕು ಅನ್ನೋದು ನನ್ನ ಬಯಕೆ. ಜೊತೆಗೆ ಒಂದು ಕಾಂಪಿಟೇಷನ್ ಇರಬೇಕು, ಅದು ಹೆಲ್ದಿ ಆಗಿರಬೇಕು. ನಾವು ಕಾಮಿಡಿ ಇಟ್ಕೊಂಡ್ಬಂದ್ವಿ, ಜೂನಿಯರ್ ಅವರು ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡ್ಬಂದರು, ಆ್ಯಂಡ್ ಎಕ್ಕ ಅವರು ರಾ ಆ್ಯಂಡ್ ರಗೆಡ್ ಆಗಿ ಬಂದರು. ಎಲ್ರಿಗೂ ಕೂಡ ಅವಕಾಶ ಇದೆ, ಎಲ್ಲ ಸಿನಿಮಾಗಳು ಓಡ್ತಾ ಇದೆ. ಇವತ್ತಷ್ಟೇ ಕೇಳಿದೆ, ಇಲ್ಲೇ 5 ಶೋ ಅಲ್ಲಿ ಆಲ್ಮೋಸ್ಟ್ 500 ಜನಕ್ಕಿಂತ ಜಾಸ್ತಿ ಆಗಿತ್ತು ಎಕ್ಕಾಗೆ. ಇಟ್ಸ್ ಎ ಗ್ರೇಟ್ ಸೈನ್. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಸಿನಿಮಾಗಳು ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಹಾಂ, ಯಾವುದು ಅಂದರೆ ಏನಾಯಿತು ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ JP ಅವ್ರ ಹತ್ರ ನಾನು ಸಜೆಸ್ಟ್ ಮಾಡಿದೆ, JP ಒಂದು ಡೈರೆಕ್ಷನ್ ಮಾಡಿ ಅಂತ. ಅವ್ರಿಗೊಂದು ಒಂದು ಬುಕ್ಕು ಹೇಳಿದೆ, ಇದನ್ನು ತುಂಬ ಚೆನ್ನಾಗಿ ಸಿನಿಮಾ ಆಗುತ್ತೆ ಅಂತ. ಬಟ್ ಅದೇ ಟೈಮ್ಗೆ ರಿಷಬ್ ಶೆಟ್ಟಿ ಅವರು ಅದನ್ನು ಸ್ವಲ್ಪ ನಾನು ಮಾಡ್ತೀನಿ ಅಂತ ಒಪ್ಕೊಂಬಿಟ್ರು. ಇವರು ಆಲ್ರೆಡಿ 1-2 ತಿಂಗಳು ಕೆಲಸ ಮಾಡಿದರು. ನನಗೂ ಬೇಜಾರಾಯಿತು, ಅವ್ರಿಗೆ ತುಂಬ ಬೇಜಾರಾಯಿತು. ನಾನು ಅವತ್ತು ರಾತ್ರಿನೇ ಫೋನ್ ಮಾಡಿ JP ಅದು ಡ್ರಾಪ್ ಮಾಡಿ, ನಿಮ್ಮ ಲೈಫಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ ಥರದ ಪಾತ್ರಗಳನ್ನೆಲ್ಲ ಮಾಡಿದ್ದೀರಾ ತೋರಿಸಿ ಅಂತ ಹೇಳಿದೆ. ಅಲ್ಲ, ಮಾತಾಡೋಣ ಅಂತ. ಅವ್ರು ನೋಡಿದಂಥ ಪಾತ್ರಗಳನ್ನ ಹೇಳಿದ್ರು, ನಾನು ನೋಡಿದಂಥ ಪಾತ್ರಗಳನ್ನೆಲ್ಲ ಹೇಳಿದೆ. ಆಗ ಅವರು ಹೇಳಿದ್ರು, ಇದನ್ನು ನಾನು ಡೆವಲಪ್ ಮಾಡ್ತೀನಿ ಅಂತ. ಸೊ ಆಮೇಲೆ ಅವ್ರು ಕೂತು ಡೆವಲಪ್ ಮಾಡಿದ್ರು. ಸೊ ಹಾಗೆ ಸಿನಿಮಾ ಆಯಿತು.
ಅಂದರೆ ಎಲ್ಲ ಸಿನಿಮಾಗಳು ಕೂಡ ಹಾಗೆ ಸರ್. ಅದು ಐ ಥಿಂಕ್ ಬದುಕಿಂದ ಏನಾದರೂ ಒಂದು ಬರದೆ ಅದು ಬ್ಯೂಟಿಫುಲ್ ಆಗಿ ಕಾಣಿಸಲ್ಲ ಅಂತ ನನಗನ್ಸುತ್ತೆ. ಎಸ್ ಸರ್, ದಿಸ್ ಇಸ್ ಜೆ ಪಿ ತುಮಿನಾಡು. ಇವರು ಜೆ ಪಿ ತುಮಿನಾಡ್ ಕನ್ನಡದಲ್ಲಿ ಮೊದಲ ಬಾರಿಗೆ ನಿರ್ದೇಶಕರಾಗಿದ್ದಾರೆ, ಜೊತೆಗೆ ಪಾತ್ರನೂ ಮಾಡಿದ್ದಾರೆ. ಮೊದಲಿಗೆ ಇವರು ಫಸ್ಟ್ ಟೈಮ್ ಹೇಳ್ಬೇಕಾದ್ರೆ ನಾವು ಮಾಡಲ್ಲ ಅಂದಿದ್ರು. ಹೇಳಿದ್ರೆ ನೀವೇ ಮಾಡಬೇಕು, ಆ ರೋಲ್ ನೀವೇ ಮಾಡಬೇಕು ಅಂತ. ಯಾಕಂದರೆ ನಮ್ಮನ್ನು ನಾವು ಯಾರು ಪ್ರಮೋಟ್ ಮಾಡ್ಕೊಳ್ಳಲ್ಲ. ಸೊ ಒಬ್ಬ ನಿರ್ದೇಶಕ ಆ್ಯಕ್ಟರ್ ಆಗಿ ಪ್ರಮೋಟ್ ಆದಾಗ ಅವನು ಕೃತಿಗೆ ಇನ್ನೂ ಜಾಸ್ತಿ ವ್ಯಾಲ್ಯೂ ಇದಾಗುತ್ತೆ. ಆ್ಯಂಡ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ನಾನು ನೋಡಿದಂಥ ಒಳ್ಳೆ ಆ್ಯಕ್ಟರ್ಗಳಲ್ಲಿ ಇವರೊಬ್ಬರು. ಸೊ ಮಾತು ಸ್ವಲ್ಪ ಕಮ್ಮಿ, ಈ ಥರ ಲೈಟಲ್ಲಿ ಇಟ್ಕೊಂಡ್ಬಿಟ್ಟು ಮೈಕೆಲ್ಲ ಇಟ್ಟರು ಸ್ವಲ್ಪ ಭಯ ಬೀಳ್ತಾರೆ. ಹಾಗಾಗಿದಲ್ಲ ಬಂದ್ರೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಬಗ್ಗೆ ಹೇಳೋದಾ? ಹಾಂ, ಮೆಸೇಜ್ ಅಲ್ಲಲ್ಲ. ಅಂದರೆ ಏನಿಲ್ಲ ಸರ್, ಮೆಸೇಜ್ ಅನ್ನೋದಕ್ಕಿಂತ ಮೌಢ್ಯತೆ ಅನ್ನೋದಕ್ಕಿಂತ ಏನು ಹೇಳೋದು ಸರ್, ನಮ್ಮಲ್ಲಿ ಎಲ್ಲ ಒಂದು ಮೌಢ್ಯತೆ ಇದೆ. ಆದರೆ ಅದರ ಜೊತೆಗೆ ಒಂದು ಮಾನವೀಯತೆ ಇದ್ದರೆ ಮೌಢ್ಯತೆಯಲ್ಲೂ ಕೂಡ ಮಾನವೀಯ ಗುಣಗಳನ್ನು ಕಾಡ್ಬೋದು. ಐ ಥಿಂಕ್ ಒಬ್ಬ ಮನುಷ್ಯ ಯಾವಾಗ ಅವನ ತಪ್ಪುಗಳನ್ನು ಹುಡುಕ್ತಾನೆ, ಅದನ್ನು ಮಿರರ್ ಥರ ಯಾವಾಗ ಕಾಣಿಸುತ್ತೆ ಆಗ ಅವನು ಬದಲಾಗ್ತಾನೆ. ನಮಗೂ ಯಾವ ಥರ ಕಾಣಿಸಿದ್ರೆ ಒಳ್ಳೆಯದು ಅಂತ ಅದ್ರ ಸಂದೇಶ ಅಷ್ಟೇ. ಯಾರು? ನನ್ನ ಫೋನಲ್ಲಿದೆ, ನನ್ನ ಫೋನ್, ನನ್ನ ಐಫೋನ್ ಮೀನು ಐಫೋನ್ ಕೊಡಲ್ಲ. ಸೊ ಗುರೂಜಿ ಸ್ವಾಮೀಜಿ ನಂಬ್ತೀರಾ ಅಂತ ಕೇಳಿದ್ರು. ಸೊ ನನ್ನ ಡೀಪ್ ಸೊ ನೀಮ್ ಕರೋಲಿ ಬಾಬಾ ಅಂತ ತುಂಬ ಹಳಬ್ರು. ಸೊ ನಂಬ್ತೀನಿ. ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬೇರೆ ಯಾರನ್ನು ಪರಿಚಯ ಮಾಡಬೇಕು ನೋಡಿ? ಶನಿಲ್ ಗೌತಮ್, ಇವ್ರ ಹತ್ರ ಏನಾದ್ರು ಪ್ರಶ್ನೆ ನೀವು ಕೇಳೋಕ್ಕಿದ್ರೆ ಕೇಳ್ಬೋದು. ಎಲ್ಲ ಖುಷಿ ಆಗ್ತಿದೆ ಅಷ್ಟೇ. ನಮಗೆ ಈ ರೆಸ್ಪಾನ್ಸ್ ನೀವು ಕೊಟ್ಟಿರೋ ಪ್ರೀತಿ ಎಲ್ಲ ತುಂಬ ಖುಷಿ. ಸ್ಪೀಚ್ಲೆಸ್, ಮಾತಾಡೋಕೆ ಆಗ್ತಾ ಇಲ್ಲ. ಹಾಂ, ಅದೇ ನೀವೇನೇನು ಕೊಡ್ತಾ ಇದ್ದೀರಿ, ಅದೇ ಬೆಸ್ಟ್ ಕೊಟ್ಟಿದ್ದೀರಿ. ಸೂಪರ್ ಸಿನಿಮಾ ಅಂದರೆ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಳ್ತಾರೆ, ಗೊತ್ತಿಲ್ಲ ನಮಗೆ. ನಮ್ಮ ಇಂಟೆನ್ಷನ್ ಅದೇ ಇದ್ದಿದ್ದು, ಜನಗಳನ್ನು ಎಂಟರ್ಟೈನ್ ಮಾಡಬೇಕು ಅಂತೇಳಿ. ಸೊ ಅದನ್ನು ಸರ್ವ್ ಮಾಡಿದ್ದೀವಿ ಅಂತ ನಮಗೊಂದು ಸಮಾಧಾನ ಇದೆ ಅಷ್ಟೇ. ತುಂಬ ಹಳೆ ಸಂಬಂಧ ಅಲ್ಲ, ಸುಮಾರು ವರ್ಷಗಳಿಂದ, ಅಂದರೆ ಆಲ್ಮೋಸ್ಟ್ ಒಂದು 2017ರಿಂದ ಜೊತೆಗಿದ್ದೀವಿ. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಸರ್. ನಾನು ಸ್ವಲ್ಪ ಬೇಗ ಓಡ್ತಾ ಇದ್ದೀನಿ, ಇನ್ನೊಂದು ಶೋಗೆ ಹೋಗಬೇಕು. ಅದಕ್ಕೋಸ್ಕರ ಕ್ಷಮೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಆ್ಯಂಡ್ ಜೊತೆಗೆ ಮೀಡಿಯಾಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಆ್ಯಂಡ್ ಯಾವ ರೀತಿ ನೀವು ನಿಂತಿದ್ದೀರಾ ಜೊತೆಗೆ, ಅದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ಇವರು ನನ್ನ ಫೇವ್ರೇಟ್ ಆರ್ಟಿಸ್ಟ್ಗಳಲ್ಲಿ ಒಬ್ಬರು, ಸಂಧ್ಯಾ ಅರಕೆರೆ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಜೊತೆ ಆಮೇಲೆ ಪ್ರಶ್ನೆ ಕೇಳಿ. ಆ್ಯಂಡ್ ಜೊತೆಗೆ ನಮ್ಮ ಫೇವ್ರೇಟ್ ಭಾವ ಇಲ್ಲಿದ್ದಾರೆ, ಪ್ರತಿ ಫ್ಯಾಮಿಲಿ ಇರುವಂಥ ಭಾವ. ಇವ್ರ ಹತ್ರ ಮಾತಾಡಿ ನಾನು ಹೋಗಿ. ಹೌದು ಹೌದು. ಏನಿಲ್ಲ, ಇದೆ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದೇ ನಮ್ಮ ಇಡೀ ತಂಡದ ಆಸೆ. ಹೆಚ್ಚು ಜನರಿಗೆ ತಲುಪಿಸಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿರೋದಕ್ಕೆ. ಬಹುಶಃ ಹೊಸ ತಂಡಗಳು ಹೊಸ ಪ್ರಯತ್ನಗಳಿಗೆ ಗೆದ್ದಷ್ಟು ಇನ್ನಷ್ಟು ಹೊಸ ಪ್ರಯತ್ನಗಳಿಗೆ ಒಂದು ದಾರಿ ಆಗುತ್ತೆ. ಸೊ ಅದೇ ಒಂದು ನಂಬಿಕೆ ಅಷ್ಟೇ. ಥ್ಯಾಂಕ್ ಯು. ಬಹುಶಃ ಕಲಾವಿದರಿಗೆ ಅವ್ರು ಮಾಡಿದ್ದು ನಾಟಕ ಆಗಲಿ, ಸಿನಿಮಾ ಆಗಲಿ ಅಥವಾ ವರ್ಕ್ ಆಗಲಿ ಹೆಚ್ಚು ಜನರಿಗೆ ತಲುಪಬೇಕು ಅನ್ನೋದು ಅಷ್ಟೇ ಆಸೆ. ಅದಕ್ಕಿಂತ ಇನ್ನೇನೂ ಇಲ್ಲ ಅಷ್ಟೇ. ಅದು ಇನ್ನೂ ಹೆಚ್ಚು ಜನರಿಗೆ ತಲುಪಲಿ ಅನ್ನೋದೇ ನಮ್ಮ ಇಡೀ ತಂಡದ ಆಸೆ. ಸೊ ಎಲ್ಲ ಕ್ರೆಡಿಟ್ ಜೆ ಪಿ ಸರಿಗೆ ಸೇರಬೇಕು. ಸೊ ಸ್ಪೀಚ್ಲೆಸ್ ಅವ್ರ ವರ್ಕಿನ ಬಗ್ಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ, ಕತೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬಾವ ಎಲ್ರಿಗೂ ನಮಸ್ಕಾರ. ರಾಜಣ್ಣ ಒಂದಷ್ಟು ಹೊಸ ಕಲಾವಿದರನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳಬೇಕು. ಈ ಚಿತ್ರವನ್ನು ನಿಮ್ಮ ಮುಖಾಂತರ ಇದನ್ನು ಸ್ವಲ್ಪ ಎಲ್ರಿಗೂ ತಲುಪಿಸಬೇಕು ಅಂತ ನನ್ನ ಒಂದು ಕಳಕಳಿ ವಿನಂತಿ. ಅಂದರೆ ಹೊಸಪುರ ತಂಡ ಅಂತ ಹೇಳುವಾಗ ಎಲ್ಲರೂ ಯಾವ ರೀತಿ ಮಾಡಿರ್ತಾರೆ ಅಂತ ಸ್ವಲ್ಪ ಅನುಮಾನ ಇರುತ್ತೆ, ಹೋಗ್ಬೋದಾ ಬೇಡವಾ ಅಂತೇಳಿ. ಸ್ವಲ್ಪ ನಿಮ್ಮಿಂದಾಗಿ ಸ್ವಲ್ಪ ಎಲ್ರಿಗೂ ತಿಳಿಸ್ಬೇಕು ಅಂತ ನನ್ನೊಂದು ಕಳಕಳಿ ವಿನಂತಿ. ಇಲ್ಲ, ನಾನಾಗಿ ಮಾಡಿದ್ದಲ್ಲ, ನನ್ನ ಡೈರೆಕ್ಟ್ರು ಮಾಡಿಸಿದ್ದಾರೆ. ನಾನು ಮದ್ಯಪಾನ ಮಾಡೋದಿಲ್ಲ ಆ್ಯಕ್ಚುಲಿ, ಅವರು ಜಬರ್ದಸ್ತಿಯಿಂದ ಮಾಡಿಸಿದ್ದಾರೆ ಅಷ್ಟೇ. ಎಲ್ಲ ಒಳ್ಳೆಯದಾಗಲಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ನಿರ್ದೇಶಕರ ಜೆ ಪಿ ತುಮಿನಾಡು ಅವ್ರದ್ದು 6 ವರ್ಷಗಳ ಶ್ರಮ ಇದೆ ಇದರ ಹಿಂದೆ. ಭಾಳ ಕಷ್ಟಪಟ್ಟು ನಾವು ಇಷ್ಟಪಟ್ಟು ಮಾಡಿದ್ದೀವಿ. ಈ ಥರ ರಿಸಲ್ಟ್ ಬರಬೇಕು ಅಂತ ನಾವು 10 ವರ್ಷಗಳ ಕನಸಿದ್ದು, ಅದು ಇವತ್ತು ನನಸಾಗಿದೆ. ನಾಳೆಯಿಂದ ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ಮಾಡಿದ ಶ್ರಮ, ನಾವು ಕಷ್ಟಪಟ್ಟಿದ್ದೊಂದು ಅವ್ರಿಗೆ ತಲುಪಿದರೆ ಸಾಕು. ಈ ಥರ ಇವತ್ತು ಕಂಡಂಥ ಆ ನಗು ನಿತ್ಯನೂ 100 ದಿನಗಳವರೆಗೂ ಈ ಒಂದು ನಗು ನಮಗೆ ಕಾಣಬೇಕು ಅಂತ ನಮಗೆ ಆಸೆ. ನಿಮ್ಮಿಂದ ಎಲ್ಲನೂ ಅದು ಆಗಲಿ ಅಂತ ನಾನು ಬಯಸ್ತೀನಿ. ಸರ್, ನಾನು ರಂಗಭೂಮಿಯಿಂದ ಬಂದಿದ್ದರಿಂದ ನನಗೆ ಒಂದಷ್ಟು ಪಾತ್ರಗಳನ್ನು ಒಂದು ಡ್ರಾಮಾ ಮಾಡಿ ನನಗೆ ಸ್ವಲ್ಪ ಪ್ರಾಕ್ಟೀಸ್ ಇದೆ.
ಮತ್ತು ನಾನು ನೋಡಿರುವಂಥ ಪಾತ್ರಗಳನ್ನ ನಾನು ಸ್ಕ್ರೀನ್ ಮೇಲೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಒಂದಷ್ಟು ಕಷ್ಟ ಆದರೂ ಸಹ ನಾನು ಖುಷಿಯಲ್ಲಿ ಮಾಡಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಜೊತೆಗೆ ಪಾತ್ರನೂ ಮಾಡಬೇಕಾಗಿತ್ತು ಅವರು, ಅದೊಂದು ಭಾಳ ಕಷ್ಟನೇ. ಅವ್ರು ದೊಡ್ಡ ಗುಣ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ತುಂಬ ಧನ್ಯವಾದ. ಇದನ್ನು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.